ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 18 ವರ್ಡ್ 15 to 17. ಚಿಕ್ಕ ಮಕ್ಕಳನ್ನು ಏಸು ಮುಟ್ಟುವಂತೆ ಜನರು ಅವರನ್ನು ಆತನ ಬಳಿಗೆ ತಂದಾಗ ಆತನ ಶಿಷ್ಯರು ಇದನ್ನು ನೋಡಿ ಜನರನ್ನು ಗದರಿಸಿದರು. ಆದರೆ ಏಸು ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರುವಂತೆ ಬಿಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಏಕೆಂದರೆ ದೇವರ ರಾಜ್ಯವು ಇಂಥವರದೇ. ಈ ಚಿಕ್ಕ ಮಗುವಿನಂತೆ ದೇವರ ರಾಜ್ಯವನ್ನು ಸ್ವೀಕರಿಸದೆ ಇರುವ ಅವನು ಅದರೊಳಗೆ ಸೇರುವುದೇ ಇಲ್ಲವೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು. ದೇವರಿಗೆ ಸ್ತೋತ್ರ. ಚಿಕ್ಕ ಮಕ್ಕಳನ್ನು ಆಶೀರ್ವದಿಸುವಂತೆ ಪೋಷಕರು ಮಕ್ಕಳನ್ನ ಎತ್ಕೊಂಡು ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಶಿಷ್ಯರು ಅವ್ರನ್ನ ಗದರಿಸಿ ಕಳಿಸ್ತಾ ಇದ್ದಾರೆ. ಯಾಕೆಂದರೆ ದೊಡ್ಡವ್ರಿಗೆ ಆಶೀರ್ವಾದ, ಚಿಕ್ಕವರಿಗೆ ಆಶೀರ್ವಾದ ಇಲ್ಲ ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ ಅವರು. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಮಕ್ಕಳನ್ನ ನನ್ನ ಬಳಿಗೆ ಬರೋದಕ್ಕೆ ಅಡ್ಡಿ ಮಾಡಿಬಿಡ್ರಿ, ನನ್ನ ಬಳಿಗೆ ಮಕ್ಕಳನ್ನ ಬರೋಕ್ಕೆ ಬಿಡ್ರಿ, ದೇವರ ರಾಜ್ಯವು ಅಂತ್ಯವರದೆ. ದೇವರಿಗೆ ಸ್ತೋತ್ರ. ಎಂಥವರದು ಅಂತ ಹೇಳ್ತಾರೆ ಅಂದರೆ ದೇವರ ರಾಜ್ಯವು ಅಂಥವರದೆ. ಯಾವನಾದರೂ ಒಬ್ಬನು ಈ ಚಿಕ್ಕ ಮಗುವಿನಂತೆ ದೇವರ ರಾಜ್ಯವನ್ನು ಸ್ವೀಕರಿಸಲಿಲ್ಲ ಅಂದರೆ ಅವನು ಅದರೊಳಗಡೆ ಹೋಗೋದೇ ಇಲ್ಲ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ತಗ್ಗಿಸಿಕೊಳ್ಳಬೇಕೆ ದೀನತೆ. ದೇವ್ರ ಮುಂದೆ ನಿಶ್ಚಯವನ್ನು ತಗ್ಗಿಸಿಕೊಳ್ಳಬೇಕು. ಪ್ರೀತಿದ್ರ ಮಕ್ಕಳ ಒಂದು ವಾಕ್ಯ ಭಾಗಗಳನ್ನು ಯೆಶಾಯ ಪ್ರವಾದಿ 29ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 29 ವರ್ಡ್ 19. ದೀನರ ಸಂತೋಷವು ಯೆಹೋವನಲ್ಲಿ ಹೆಚ್ಚಾಗುವು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲಿನ ಪರಿಶುದ್ಧನಲ್ಲಿ ಹರ್ಷಿಸುವನು. ದೇವರಿಗೆ ಸ್ತೋತ್ರ. ತಗ್ಗಿಸಿಕೊಳ್ಳುವಿಕೆ, ದೀನತೆ, ಇದ್ರ ಮಾತ್ರ ನಾವು ದೇವರ ಸನ್ನಿಧಿಯಲ್ಲಿ ಇರೋಕ್ಕೆ ಸಾಧ್ಯ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಉತ್ತರವನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಚಿಕ್ಕ ಮಕ್ಕಳ ಜೊತೆ ದೇವರು ಮಾತನಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. ದಾವೀದನ ಪ್ರಾರ್ಥನೆಯನ್ನು ಚಿಕ್ಕ ಹುಡುಗನಾಗಿದ್ದಾಗಂದ್ರೂ ಸಣ್ಣ ಬಾಲಕನಾಗಿದ್ದಾಗಂದ್ರೂ ದೇವರು ದಾವೀದನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ರು. ದಾವೀದನಿಗೆ ಬಲವನ್ನು, ಸಾಮರ್ಥ್ಯವನ್ನು, ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದರು. ದಾವೀದನ ಹಾಡಿದಂಥ ಕೀರ್ತನೆ ಭಾಗ 72 ಕೀರ್ತನೆಗಳಲ್ಲಿ ಆತನ ಮೂಲಕವಾಗಿ ದಾವೀದನ ಮೊದಲನೇದಾಗಿ ಕೀರ್ತನೆ ಆರಂಭವಾದದ್ದು ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ದಾವೀದನ ಜೀವಿತದಲ್ಲಿ ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ, ಕೊಟ್ಟಿರೋದು 72 ಇರ್ಬೋದು, ಬಟ್ ಅವನು ಹಾಡಿರ್ತಕ್ಕಂಥದ್ದು ಬಹಳ ಅಧಿಕವಾಗಿರುತ್ತೆ. ಯಾಕೆಂತಂದರೆ ಅವನು ಚಿಕ್ಕ ಹುಡುಗನಾಗಿದ್ದಾಗಿಂದ ನಾನು ಕುರಿ ಕಾಯ ಕಾಲದಿಂದನೂ ಸಹ ನನ್ನ ದೇವರನ್ನು ನಾನು ಹೀಗೆ ಆರಾಧಿಸ್ತಿದ್ದೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳನ್ನ ದಾವೀದನ ಜೀವಿತದಲ್ಲಿ ನೋಡ್ತೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಕೀರ್ತನೆ 23. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಆತನ ಹಸಿರು ಹುಲ್ಲುಗಾವಲಿನಲ್ಲಿ ತಂಗಿಸ್ತಾನೆ, ಶಾಂತವಾದ ನೀರುಗಳಿಗೆ ನಡೆಸ್ತಾನೆ. ಅವನೇ ದಾವೀದನೇ ಕುರಿ ಕಾಯುವತನಾಗಿದ್ದ. ಅವನು ಹೇಳ್ತಾ ಇದ್ದಾನೆ, ನನಗೆ ಕುರುಬನು ಯೆಹೋವನು ಅಂತ ಹೇಳ್ತಾ ಇದ್ದಾನೆ ಆ ಹಾಡಲ್ಲಿ. ನಾನು ಕುರಿ ಕಾಯ್ತಾ ಇದ್ದೇನೆ ನಿಜ, ನಾನು ಕುರಿ ಕಾಯ ಹುಡುಗನಾಗಿದ್ದೇನೆ, ಬಾಲಕನಾಗಿದ್ದೇನೆ, ನನಗೆ ಕುರುಬ ಯಾರು ಅಂದರೆ ಯೆಹೋವನೇ ಅಂತ ಅವನು ಆಡ್ತಾನೆ. ಎಷ್ಟೊಂದು ಜ್ಞಾನವನ್ನು ದೇವರು ಕೊಟ್ಟು ಆಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದಾವೀದನ ಜೀವಿತ ಆಗಿರೋದಾದರೆ ಸಮುವೇಲನ ಸಂಗಡ ದೇವರು ಮಾತನಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಎಷ್ಟು ದೊಡ್ಡ ಕಾರ್ಯವನ್ನು ಮಾತನಾಡಿದ್ದಾರೆ ಅಂತ ನೋಡೋದಾದರೆ ನಾವು ನೋಡೋಣ. 1 Samuel ಚಾಪ್ಟರ್ 3 ವರ್ಡ್ 11. 1 ಸಮುವೇಲನ 3ನೇ ಅಧ್ಯಾಯ 11ನೇ ವಾಕ್ಯ. ಆಗ ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲಿನಲ್ಲಿ ಒಂದು ಕಾರ್ಯವನ್ನು ಮಾಡುವೆನು, ಅದನ್ನು ಕೇಳುವವನ 2 ಕಿವಿಗಳು ಗಣಗಣಿಸುವವು. ದೇವರಿಗೆ ಸ್ತೋತ್ರ. ಎಷ್ಟು ದೊಡ್ಡ ಕಾರ್ಯವನ್ನು ಸಮುವೇಲನ ಸಂಗಡ, ಸಣ್ಣ ಬಾಲಕನ ಸಂಗಡ, ಮಗು ಅದು ಹಾಲು ಕುಡಿಯೋದನ್ನು ಬಿಟ್ಟ ಮೇಲೆ ದೇವರ ಸನ್ನಿಧಿನಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದು, ಸಾಕೋದಕ್ಕೆ ಯಾರೂ ಇರಲಿಲ್ಲ. ಅವನು ದೇವರ ಸನ್ನಿಧಿನಲ್ಲಿ ಯಾಜಕನ ಸಂಗಡ ಇದ್ದ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಆ ಚಿಕ್ಕ ಬಾಲಕನ ಜೊತೆ ಮಾತನಾಡ್ತಾ ಇದ್ದಾರೆ ದೇವರು ದೊಡ್ಡ ಕಾರ್ಯವನ್ನು. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವಾಗಿ ನೋಡೋಣ. ಯೆರೆಮೀಯ ಪ್ರವಾದಿ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ಯೆರೆಮೀಯ ಚಾಪ್ಟರ್ 1 ವರ್ಡ್ 9 to 10. ಆ ಯೆರೆಮೀಯನು 1ನೇ ಅಧ್ಯಾಯ ವಾಕ್ಯ 9-10. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ
ನನಗೆ ಇಗೋ ನನ್ನ ವಾಕ್ಯವನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ಯೆರೆಮೀಯ ಪ್ರವಾದಿ ಜೊತೆಯಲ್ಲಿ ದೇವರು 4, 5, 6ನೇ ವಾಕ್ಯದಲ್ಲಿ ಮಾತನಾಡ್ತಾ ಇದ್ದಾರೆ. ಯೆಹೋವನ ವಾಕ್ಯವು ಉಂಟಾಗಿ ಆತನು ನಾನು ನಿನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಿಸುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನೆ. ನೀನು ಹುಟ್ಟುವುದಕ್ಕಿಂತ ಮುಂಚೆಯೇ ನಿನ್ನನ್ನು ಮೀಸಲಾಗಿ ಮಾಡಿದೆನು. ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯಾಗಿ ನೇಮಿಸಿದೆನು ಎಂದನು. ಆಗ ನಾನು, ಆಹಾ, ಯೆಹೋವನಾದ ದೇವರೇ, ಇಗೋ ನಾನು ಮಾತನಾಡಲಾರೆನು, ನಾನು ಚಿಕ್ಕವನು ಎಂದನು. ದೇವರಿಗೆ ಸ್ತೋತ್ರ. ಯೆರೆಮೀಯನು ಚಿಕ್ಕ ಹುಡುಗ, ಮಾತು ಬರದೇ ಇರ್ತಕ್ಕಂಥ ಹುಡುಗ ಹೇಳ್ತಿದ್ದಾನೆ ದೇವರ ದರ್ಶನದಲ್ಲಿ. ದೇವರ ಒಂದು ಸಂಗಡ ಮಾತನಾಡಬೇಕಾದ್ರೆ, ದೇವರೇ, ನಾನು ಮಾತು ಬಾರದೇ ಇರ್ತಕ್ಕಂಥ ಬಾಲಕನಾಗಿದ್ದೇನೆ, ನಾನು ಚಿಕ್ಕವನಾಗಿದ್ದೇನೆ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಆಗ ತಿರ್ಗ ಇನ್ನೊಂದು ದರ್ಶನದಲ್ಲಿ ಒಬ್ಬ ದೂತನು, ದೇವರಿಂದ ಕಳಿಸಿಬಿಟ್ಟಿರ್ತಕ್ಕಂಥ ದೂತನು ಅವನ ಬಾಯನ್ನು ಮುಟ್ಟಿ, ನಿನ್ನ ಬಾಯಲ್ಲಿ ನಾನು ಮಾತಾಡೋದನ್ನು ಮಾತ್ರ ಅಲ್ಲ, ನನ್ನ ವಾಕ್ಯವನ್ನೇ ನನ್ನ ಬಾಯಲ್ಲಿಟ್ಟಿದ್ದೇನೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಮುಂದಕ್ಕೆ 9ನೇ ವಾಕ್ಯ. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ ನನಗೆ, ಇಗೋ ನನ್ನ ವಾಕ್ಯವನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. ನೋಡು, ಇವತ್ತು ನೀನು ಕೀಳುವುದಕ್ಕೂ ಕೆಳಗೆ ಹಾಕಿಬಿಡುವುದಕ್ಕೂ ನಾಶ ಮಾಡುವುದಕ್ಕೂ ಕೆಡುವುದಕ್ಕೂ ಕಟ್ಟುವುದಕ್ಕೂ ನೆಡುವುದಕ್ಕೂ ನಾನು ನಿನ್ನನ್ನು ಜನಾಂಗಗಳ ಮೇಲೆಯೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಇರಿಸಿದ್ದೇನೆ ಎಂದನು. ದೇವರಿಗೆ ಸ್ತೋತ್ರ. ಮಾತು ಬಾರದ ಬಾಲಕರು, ಚಿಕ್ಕ ಪುಟ್ಟ ಬಾಲಕರ ಜೊತೆ ದೇವರಿಷ್ಟು ದೊಡ್ಡ ಕಾರ್ಯಗಳು ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ದೇವರು ಯಾರಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ದೇವರು ಮಾತೆ ಬದಿರತಕ್ಕಂಥ ಪುಟ್ಟ ಮಕ್ಕಳ ಜೊತೆ ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಕಾರಣ ಅವರು ಹೃದಯವನ್ನು ನೋಡೋರಾಗಿದ್ದಾರೆ, ಭಕ್ತಿಯನ್ನು ನೋಡೋರಾಗಿದ್ದಾರೆ. ಸೊ ಹಾಗಾಗಿ ವಾಕ್ಯ ಭಾಗ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಈ ಚಿಕ್ಕ ಮಗುವಿನಂತೆ ದೇವರ ರಾಜ್ಯವನ್ನು ಸ್ವೀಕರಿಸದೇ ಇರುವವನು ಅದರೊಳಗೆ ಸೇರುವುದೇ ಇಲ್ಲವೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ತಗ್ಗಿಸಿಕೊಳ್ಳುವಿಕೆ, ದೀನತೆ, ಯಥಾರ್ಥತೆ, ಭಯಭಕ್ತಿ, ನಂಬಿಗಸ್ತಿಕೆ, ಇದೆಲ್ಲದರ ಜೊತೆಲಿ ನಾವು ದೇವ್ರನ್ನ ಹುಡುಕಬೇಕು. ನಾವು ಹೇಗೆ ಬೇಕಾದ್ರಾಗೆ ದೇವ್ರ ಸನ್ನಿಧಿಗೆ ಹೋಗೋಕ್ಕಾಗಲ್ಲ. ನಾವು ತಗ್ಗಿಸಿಕೊಳ್ಬೇಕೆಂದರೆ ದೀನತೆಯಿಂದಲೇ ದೇವ್ರ ಸನ್ನಿಧಿಗೆ ಹೋಗಬೇಕು. ಆಗಲೇ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡ್ತಕ್ಕಂಥದ್ದು. ಆಮೇಲೆ ಪ್ರಾರ್ಥನೆಗಳು ಕೇಳಲ್ಪಡ್ತಕ್ಕಂಥದ್ದು ಮಾತ್ರ ಅಲ್ಲ, ಉತ್ತರವೂ ಬರುತ್ತೆ, ದೇವರು ದೊಡ್ಡ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ದೀನತೆಯಿಂದಲೂ ತಗ್ಗಿಸಿಕೊಳ್ಳಬೇಕೆಂದಲೂ ಯಥಾರ್ಥವಂತಿಕೆಯಿಂದಲೂ ದೇವರ ಸನ್ನಿಧಿಗೆ ಹೋಗೋಣ. ಅಷ್ಟು ಮಾತ್ರ ಅಲ್ಲ, ಮಕ್ಕಳ ಸಂಗಡ ದೇವರು ಮಾತನಾಡ್ತಾರೆ, ಮಕ್ಕಳನ್ನು ದೇವರು ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಮಕ್ಕಳ ಮೂಲಕವಾಗಿ ಸಹ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರೋದಕ್ಕೆ ಬಿಡಿ, ಅವ್ರಿಗೆ ಅಡ್ಡಿ ಮಾಡಬೇಡ್ರಿ. ದೇವರ ರಾಜ್ಯವು ಅಂತ್ಯವರೆದೆ ಅಂತ ನೀವು ಹೇಳಿ ಇಸಪ್ಪ. ಆದಿಂದಲೂ ಅನೇಕ ಕಾರ್ಯಗಳನ್ನು ಮಾಡಿದ್ದೀರಾ ಮಕ್ಕಳ ಮೂಲಕವಾಗಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರಲ್ಲಿ ಇನ್ನೂ ಅಧಿಕವಾದ ಕಾರ್ಯಗಳನ್ನು ಮಾಡಿ. ಆಮೇನ್. ದೊಡ್ಡ ಕಾರ್ಯಗಳು ಮಾಡಿ ಅದು ಜನರಿಗೆ ಆಶೀರ್ವಾದಕರವಾಗಿರಲಿ, ನಿಮಗೆ ಮಹಿಮೆ ತರುವಂತಾಗಿರಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.